ಸುದರ್ಶನ ಚಕ್ರ ಅಂತ ಸುಮ್ಮ ಕರೆಯಂಗಿಲ್ರಿ. ಪಾಕಿಸ್ತಾನದ ಒಳಗ್ ಹೊಕ್ಕು ಹೊಡೆಯೋದು ಹೆಂಗಂತ ಭಾರತೀಯ ಸೇನೆ ತೋರ್ಸಾಕತ್ತೈತಿ. ಪಾಪಿ ಪಾಕಿಸ್ತಾನದಾಗ ಯಾರಿಗೂ ಉಳ್ಗಾಲಿಲ್ಲ ಅನ್ನೋದು ಅಲ್ಲಿ ಮಂದಿಗೆ ಕನ್ಫರ್ಮ್ ಆಗೈತಿ. ಆಕಾಶ್ ತೀರ್ ಮತ್ತ ಸುದರ್ಶನ್ ಚಕ್ರ ಎರಡೂ ಸೇರ್ಕೊಂಡು ಪಾಕಿಸ್ತಾನಕ್ಕೆ ಚಳಿ ಜ್ವರ ಬಿಡ್ಸ್ಯಾವ. ಇಸ್ರೇಲ್ ಗತ್ಲೆ ಭಾರತದ ಕಡೆನೂ ಐರನ್ ಡೋಮ್ ಐತಿ ಅನ್ನೋದು ವಿಶ್ವಕ್ಕ ಗೊತ್ತಾಗೈತಿ. ಇಷ್ಟಕ್ಕ ಸುಮ್ಮಾದ್ರ ಪಾಕಿಸ್ತಾನ ಬಚಾವ್ ಆಕೈತಿ. ಇಲ್ಲ ನಾ ಮಾಡ್ತನು ಯುದ್ಧ ಅಂದ್ರಿ ಅಂದ್ರ ನಿಮಗ್ ಉಳ್ಗಾಲಿಲ್ಲ. ನಮಸ್ಕಾರ ರೀ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಮ್ಮ ಭಾರತೀಯ ಸೇನೆ ಪ್ರೂವ್ ಮಾಡಕತ್ತೈತಿ. ಖರೆ ರೀ, ನಮಗೆಲ್ಲ ಒಂದು ಬೆರಗಿತ್ತು. ಏನಪ್ಪ ಇಸ್ರೇಲ ಐರನ್ ಡೋಮ್ ಮಾಡ್ಕೊಂಡೈತಂತ, ಅದು ಹೆಂಗೆ ಇರ್ತೈತಿ ಅಂದ್ರೆ ಅದ್ರ ದೇಶಕ್ಕೊಂದು ಕವಚ ಮಾಡ್ಕೊಂಡೈತಿ, ಅದ್ರ ಮೇಲೆ ಯಾರು ಯುದ್ಧ ಮಾಡಕ್ಕೆ ಆಗಂಗಿಲ್ಲೇನು? ಜಗತ್ತಿನ ಎಲ್ಲ ದೇಶಗಳ ಮುಂದೆ ದೊಡ್ಡ ರಕ್ಷಣಾ ಕವಚ ಇದ್ರದ್ದ ಐತೇನು? ಅದೇನಿರಬೇಕು ಐರನ್ ಡೋಮ್ ಅಂದ್ರ? ಹಿಂಗೆಲ್ಲರಿಗೂ ಒಂದು ಯೋಚನೆ ಇತ್ತು. ಅದು ಯಾವಾಗ ಯುದ್ಧಕ್ಕೆ ಇಳಿತೋ ಅಲ್ಲಿ ತನಕ ನಮಗೆಲ್ಲ ಕನ್ಫ್ಯೂಷನ್ಸ್ ಇದ್ದು. ಅದು ಯುದ್ಧಕ್ಕೆ ಇಳಿದ ಮೇಲೆ ನಮಗೊಂದು ಕ್ಲಾರಿಟಿ ಸಿಕ್ತು. ಅದೇನಪ್ಪ ಅಂದ್ರ ಇಸ್ರೇಲ್ ಕಡೆ ಒಂದು ರಕ್ಷಾ ಕವಚ ಐತಿ. ಯಾವುದೇ ದೇಶ ಅದ್ರ ಮೇಲೆ ಯುದ್ಧ ಮಾಡಿದ್ರು ಅದನ್ನ ತಡೆಯೋ ಅಷ್ಟು ಶಕ್ತಿ ಸಾಮರ್ಥ್ಯ ಇರುವಂತ ಒಂದು ಅಸ್ತ್ರ ಐತಿ. ಅದನ್ನ ಅವ್ರು ಐರನ್ ಡೋಮ್ ಅಂತಿದ್ರು ಅಂತ. ಹಮಾಸ್ ಅನ್ನೋ ದರಿದ್ರ ಟೆರರಿಸ್ಟ್ ದೇಶ ಇಸ್ರೇಲ್ ಮೇಲೆ ಎಷ್ಟ ಮಿಸೈಲ್ ದಾಳಿ ಮಾಡಿದ್ರು ಅದರಿಂದ ತಡ್ಕೊಳ್ಳೋಷ್ಟು ರಕ್ಷಾ ಕವಚ ಇಸ್ರೇಲ್ ಕಡೆ ಇತ್ತು. ಇಸ್ರೇಲ್ನ ಕಣ್ಗಾವಲಾಗಿ ದೇಶ ಸುತ್ತ ಕಾಯೋ ಕೆಲಸ ಆ ಒಂದು ಕವಚ ಮಾಡತ್ತಿತ್ತು. ಅದ ಐರನ್ ಡೋಮ್. ಹಮಾಸ್ ಮಾಡೋ ಸಾವಿರಾರು ದಾಳಿ ಒಳಗ ಒಂದು ಮಿಸೈಲ್ ಬಿದ್ರು ಅದು ಅಪರೂಪ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರಕ್ಷಾ ಕವಚ ಟೈಟ್ ಇತ್ತು. ನಮ್ಮ ಭಾರತದ ಕಡೆ ಇಂಥದ್ದೊಂದು ಏನಾರೇ ಐತೇನು, ನಮ್ಮ ಸೈನ್ಯನು ಇಷ್ಟು ಗಟ್ಟಿ ಆಗೈತೇನು, ಇಸ್ರೇಲ್ ಗತ್ಲೆ ಐತೇನು ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನ್ಯೂಸ್ ಪೇಪರ್ನಾಗೂ ಓದಿದ್ವಿ S-400 ತಗೊಂಡಾರ, ಆಕಾಶ್ ತೀರ್ ರೆಡಿ ಮಾಡ್ಕೊಂಡಾರ ಅಂತ. ಇರಬಹುದೇನೋ ಅನ್ಕೊಂಡಿದ್ವಿ. ಆದ್ರ ನಿಜವಾಗ್ಲೂ ಇವೆಲ್ಲ ಏನು ಅನ್ನೋದು ನಮಗೆ ಈಗ ಗೊತ್ತಾಗತ್ತಾವು. S-400 ಅಂದ್ರೆ ನಮ್ಮ ಭಾರತ ಅದಕ್ಕೆ ಸುದರ್ಶನ ಚಕ್ರ ಅಂತ ಹೆಸರಿಟ್ಟೈತಿ. ಆ ಸುದರ್ಶನ ಚಕ್ರ ಗೊತ್ತೈತಲ್ರಿ, ಕೃಷ್ಣನ್ ಕೈಯಾಗಿರೋದು. ಅದನ್ನ ದಾಟ ಹೋಗಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಹಂಗ ಈ S-400ನ ದಾಟಕ್ಕ ಯಾರಿಂದಾನೂ ಸಾಧ್ಯ ಇಲ್ಲ. ಏನೈತಲ್ರಿ ದ ಅಲ್ಟಿಮೇಟ್ ಡಿಫೆನ್ಸ್ ಮಷಿನ್. ಇದೇನಪ್ಪ ಅಂದ್ರ ನಿನ್ನೆ ರಾತ್ರಿ ಪಾಕಿಸ್ತಾನಕ್ಕೆ ಚಳಿ ಜ್ವರ ಬರಂಗ್ ಹೊಡೆದಿದ್ದಂತ ಮಷಿನ್ ಐತಿ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮ ಮತ್ತಿಗೆ ಇರೋದ್ರಿಂದ ಪಾಕಿಸ್ತಾನಕ್ಕ ಹೆಂಗ್ ಅಂಜಿಕೆ ಚಾಲು ಆಗೈತಂದ್ರ ಇನ್ನು ದಾಳಿ ಮಾಡ್ಲೋ ಬೇಡೋ ಅನ್ನೋ ಹಂಗಾಗ್ಬಿಟ್ಟೈತಿ. ಅದ್ ಹೆಂಗ ಕೆಲಸ ಮಾಡ್ತೈತಿ ಅಂತ ನಿನ್ನೆ ರಾತ್ರಿ ನಾವೆಲ್ಲ ನೋಡಿದ್ವಿ. ಸಾವಿರಾರು ಮಿಸೈಲ್ಗಳನ್ನ ಹಿಂಗ್ ಹೊಡೆದು ಹಾಕ್ಬಿಡ್ತು. ಪಾಕಿಸ್ತಾನ ಎಷ್ಟರೇ ಮಿಸೈಲ್ ಹಾಕಿದ್ರು ನಮಗ್ ಹೊಡೆದ ಹಾಕ್ತಾರಲ್ಲ ಅನ್ನೋ ಹಂಗ ಮುಟ್ಟಿ ನೋಡ್ಕೊಳ್ಳೋ ಉತ್ತರ ಸುದರ್ಶನ್ ಕೊಡ್ತು. ಇಸ್ರೇಲ್ ಐರನ್ ಡೋಮ್ ಇಟ್ಕೊಂಡು ಅಬ್ಬಾ ಎಂತಾದಪ್ಪ ದೇಶ ಅಂತಿದ್ ನಮಗ ನಮ್ಮ ದೇಶ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅನ್ನಕ ಹೆಮ್ಮೆಯಿಂದ ತಲೆ ಎತ್ತಿ ನಾವು ಭಾರತೀಯ ಸೇನೆಗೆ ಸಲ್ಯೂಟ್ ಮಾಡಾಕ ಒಂದು ಕಾರಣ ಈ ಸುದರ್ಶನ ಚಕ್ರ ಕೊಡ್ತು. ಸದ್ಯಕ್ಕೆ ನಮ್ಮ ಕಡೆ ನಮ್ಮ ಇಡೀ ಭಾರತದ ಬಾರ್ಡರ್ನ ಕಾಯುವಷ್ಟು ಸುದರ್ಶನ ಚಕ್ರ ಇಲ್ಲ ಅಂದ್ರು ಪಾಪಿ ಪಾಕಿಸ್ತಾನ ಹೊಡೆದ್ರುಳ್ಸೋಷ್ಟು ಸಾಕಾಗಷ್ಟು ಅದಾವ. ಇನ್ನೇನ್ ಬೇಕ್ರಿ ನಮ್ಮ ದೇಶನೂ ಒಂದು ಐರನ್ ಡೋಮ್ ಅಂತ ಹೇಳ್ಕೊಳಕ. ಇನ್ನ ಈ ಸುದರ್ಶನ ಚಕ್ರ ಹೆಂಗ್ ಕೆಲಸ ಮಾಡ್ತೈತಿ, ಇದ್ರ ವೈಶಿಷ್ಟ್ಯಗಳೇನು, ಏನ್ ಕತ್ತಿ ಇದ್ರದ್ದು, ಇದು ಎಂತ ಸುದರ್ಶನ ಚಕ್ರ ಐತಿ ಅಂತ ಹೇಳ್ತೀನಿ ಕೇಳ್ರಿ. ಇದ್ರಾಗ ರಾಡಾರ್ ವ್ಯವಸ್ಥೆ ಐತಿ. 91N6E ಬಿಗ್ ಬರ್ಡ್ ಅನ್ನೋ ವ್ಯವಸ್ಥೆ ಐತಿ. ಇದ್ರಾಗ ಇದೊಂದು 3D ಪೇಸ್ಟ್ ಅಂದ್ರೆ ಸೆನ್ಸಾರ್ ಮೂಲಕ ಮುಂದೆ ದಾಳಿ ಆಗತೈತೇನು ಅನ್ನೋದನ್ನ ಕಂಡು ಹಿಡಿತೈತಿ. 600 ಕಿಲೋಮೀಟರ್ ಹಿಂದ ನಮ್ಮ ಕಡೆ ಯಾವುದೋ ಒಂದು ಮಿಸೈಲೋ ಏನೋ ಒಂದು ದಾಳಿ ನಡೆಯೋದೈತಿ ಅಂದ್ರೆ ಈಗ ಇಲ್ಲೇ ಇದು ಗೊತ್ತಾಗ್ಬಿಡ್ತೈತಿ. 600 ಕಿಲೋಮೀಟರ್ ಇಂದ ಬರ್ತೈತೆ ಅನ್ನೋಷ್ಟ್ರೊತ್ರಾಗ ಇದು 400 ಕಿಲೋಮೀಟರ್ ಹೋಗಿ ಅದನ್ನ 200 ಕಿಲೋಮೀಟರ್ದಾಗ ಹೊಡೆದ್ರುಳಿಸ್ಬಿಡ್ತೈತಿ. ಲೆಕ್ಕ ಹಾಕೋರಿ, ಅದು ಇನ್ನೂ 200 ಕಿಲೋಮೀಟರ್ ಮೂವ್ ಆಗಿರ್ತೈತಿ. ನಮ್ಮ ಸುದರ್ಶನ್ ಚಕ್ರದಿಂದ ಹೋಗೋ ಮಿಸೈಲ್ಗಳು ಅದನ್ನ ಅಲ್ಲೇ ಅಂದ್ರೆ 400 ಕಿಲೋಮೀಟರ್ ಮುಂದೆ ಹೋಗಿ ಹೊಡೆದ್ರುಳಿಸ್ಬಿಡ್ತಾವ. ಅಂದಾಜು ಮಾಡೋಕ್ಕಾಗಂಗಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಾಗ ಅದು ಭಸ್ಮ ಆಗಿರ್ತೈತ್ರಿ. ವೈರಿ ಮಿಸೈಲ್ ಇದ್ವು ಅನ್ನೋದನ್ನು ತೋರಿಸ್ಕೊಡಂಗಿಲ್ಲ. ಇದ್ರ ಜೋಡಿ ಇದ್ರಾಗ 96L6E ರಾಡಾರ್ ವ್ಯವಸ್ಥೆನೂ ಐತಿ. ರಾಡಾರ್ ಏನ್ ಇದಕ್ಕೆ ಮಾಹಿತಿಯನ್ನ ಕಳಿಸ್ತೈತಲ್ಲ ಅದನ್ನ ಕ್ಷಣ ಮಾತ್ರದಾಗ ಗ್ರಹಿಸ್ಕೊಂಡು ಪಟ್ಟನ ರೆಡಿ ಆಗ್ತೈತಿ. ಇನ್ನ ಏನು ಮಾಡ್ಬೇಕು, ಅಲ್ಲಿಂದ ಒಂದು ಮಿಸೈಲ್ ಬೀಳತೈತಿ, ನಾ ಇದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕು, 1 ಬರತೈತೋ 2 ಬರತೈತೋ ಅಂತ ಲೆಕ್ಕ ಹಾಕೊಂಡು ಪಟ ಕೆಲಸ ಮಾಡಕ್ ಚಾಲು ಮಾಡ್ತೈತಿ.
ಇದ್ರಾಗ ಇನ್ನೊಂದು ವ್ಯವಸ್ಥೆನೂ ಐತ್ರಿ, ಅದೇನಂದ್ರ 5P85TE2 ಇದೊಂದು ಲಾಂಚರ್ ಐತ್ರಿ. ಇದು ಸ್ವಯಂ ಚಾಲಿತವಾಗಿ ಕೆಲಸ ಮಾಡ್ತೈತಿ. ಯಾರೇ ಹೋಗಿ ಚಾಲು ಮಾಡಬೇಕು ಆಮೇಲೆ ಇದು ಹೋಗ್ತೈತಿ ಇಲ್ಲ. ಈಗ ಒಂದೊಂದು ಹೆಂಗದಾವಂದ್ರ ಅಲ್ಲಿಂದ ದಾಳಿ ಬರತೈತಿ ಅಂದ್ರೆ ಸಿಗ್ನಲ್ ಕೊಡ್ತಾವ, ಜೋರಾಗಿ ಕೂಗ್ತಾವ, ಅವಾಗ ಯಾರು ಹೋಗಿ ಅದನ್ನ ಆನ್ ಮಾಡಬೇಕು. ಆದ್ರೆ ಇದಕ್ಕೆ ಏನೂ ಬೇಕಾಗಿಲ್ರಿ, ತನ್ನ ತಾನ ಎಲ್ಲ ಮಾಡ್ತೈತಿ, ಕರೆಕ್ಟ ಮಾಡ್ತೈತಿ. ಇದು ಗ್ಯಾಸ್ ವ್ಯವಸ್ಥೆ ಮೇಲೆ ನಡಿತೈತಿ. ಈ ಲಾಂಚರ್ ಮೋಡ್ನಾಗ ಇಟ್ರಿ ಅಂದ್ರೆ ಇದು ತನ್ನ ತಾನ ಎಲ್ಲಾನು ಡ್ಯಾಮೇಜ್ ಮಾಡ್ತೈತಿ. ಇದನ್ನ ಏನಾರ ಲಾಂಚರ್ ಚೇಂಜ್ ಮಾಡಿ 5P855E2 ಏನಾರ ಚೇಂಜ್ ಮಾಡಿದ್ರಿ ಅಂದ್ರ ಅವಾಗ ನಿಮಗೆ ಬೇಕಾದನ್ನ ಇದ್ರೊಳಗೆ ಸೆಟ್ ಮಾಡ್ಕೋಬಹುದು. ಈ ಸುದರ್ಶನ ಚಕ್ರದೊಳಗ 4 ಬ್ಯಾರೆ ಬ್ಯಾರೆ ಕ್ಷಿಪಣಿಗಳದಾವ, ಅಂದ್ರ 4 ವಿವಿಧ ಭಾಗಗಳದಾವ. ಮೊದಲನೇದ 40N6 ಇದ 400 ಕಿಲೋಮೀಟರ್ ವೇಗದಾಗ ಚಲಿಸ್ತೈತಿ. ಇನ್ನು ಎರಡನೇದ 48N6DM ಇದು 250 ಕಿಲೋಮೀಟರ್ ವೇಗದಾಗ ಚಲಿಸ್ತೈತಿ. ಮೂರನೇದ 9M96E ಇದು 40 ಕಿಲೋಮೀಟರ್ ವೇಗದಾಗ ಚಲಿಸ್ತೈತಿ. ಇನ್ನೊಂದ 9M96E2 ಇದ 120 ಕಿಲೋಮೀಟರ್ ವೇಗದಾಗ ಚಲಿಸ್ತೈತಿ. ಇನ್ನ ಸಾವಿರಾರು ಮಿಸೈಲ್ಸ್ ಒಮ್ಮೆ ಭಾರತ ಕಡೆ ಬಂದ್ರೆ ಹೆಂಗಪ್ಪ ಅಂತ ನಮಗ ಚಿಂತೆ ಇತ್ತು. ಹೆಂಗ ನಮ್ಮ ಸೇನೆಯವ್ರು ಪಟ ಪಟ ಹೊಡೆದು ಉಳಿಸ್ತಾರ, ಎಲ್ಲರೇ ಒಂದು ಮಿಸ್ ಆಗಿ ಬೀಳ್ತೈತಿ, ಆ ಬೀಳೋ ಜಾಗ ಯಾರ್ದು, ಪಾಪ ಎಷ್ಟು ಸಾವು ನೋವು ಆಗ್ತಾವಂತ ಭಯ ಇತ್ತು. ಯುದ್ಧ ಅಂದ್ರೆ ಭಯನ ಅಲ್ರಿ. ಆದ್ರ ಸುದರ್ಶನ ಚಕ್ರದಿಂದ ಆ ಭಯ ದೂರ ಆಕೈತ್ರಿ. ಒಂದ ಸಲಕ್ ಸುದರ್ಶನ ಚಕ್ರ 300 ಕಡೆ ಏಮ್ ಮಾಡ್ತೈತಿ. ಅಂದ್ರೆ ಈ ಕಡೊಂದು 300 ಕಡೆ ಏಮ್ ಮಾಡಿ ಪರ್ಫೆಕ್ಟ್ ಆಗಿ ಶಾರ್ಟ್ ಮಾಡಿ ಎಲ್ಲಾನು ಹೊಡೆದು ಉಳಿಸ್ತೈತಿ. ಅಂದ್ರೆ ಏನ್ ಅನ್ಸಿಕೈತ್ರಿ, ಒಂದು 3-4 ಸುದರ್ಶನ ಚಕ್ರ ಇದ್ರೂ ಪಾಕಿಸ್ತಾನ ಏನು ಇಡೀ ಜಗತ್ತ ಬಂದ್ರು ಗೆಲ್ಬಹುದು. ಇನ್ನ ಈ ಸುದರ್ಶನ ಚಕ್ರ ಫೈಟರ್ ಜೆಟ್, AWACS, ಟ್ಯಾಂಕರ್ಗಳ, ಸ್ಟೆಲ್ತ್ ವಿಮಾನ, ಕ್ರೂಸ್ ಕ್ಷಿಪಣಿ, ಡ್ರೋನ್ಗಳ, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅದ್ರ ಜೋಡಿ ಬೇರೆ ಬೇರೆ ಯಾವುದೇ ಯುದ್ಧ ವಿಮಾನ ಬಂದ್ರೂ ಹೊಡೆದು ಹಾಕ್ತೈತಿ. ಇದ್ರದ ಗರಿಷ್ಠ ವೇಗದ ಗುರಿ ಎಷ್ಟು ಗೊತ್ತೇನ್ರಿ? 17,000 ಕಿಲೋಮೀಟರ್. ಅದನ್ನು ಬರೇ ಒಂದ್ ತಾಸಿಗೆ. ನಾ ಮೊದ್ಲ ಹೇಳಿದ್ದೀನಿ ಇದು ಹೆಂಗೆ ಕೆಲಸ ಮಾಡ್ತೈತಿ ಅಂದ್ರೆ ಹೀಟ್ ವೇವ್ ಸೆನ್ಸಾರ್ನ ತಗೊಂತೈತಿ. ಎಲ್ಲೋ ಒಂದ್ ಕಡೆ ದೊಡ್ಡ ಪ್ರಮಾಣದಾಗ ಹೀಟ್ ವೇವ್ ಇದ್ರ ಕಡೆ ಬರಾತೈತಿ ಅಂತ ಗೊತ್ತಾಯ್ತು ಅಂದ್ರೆ 600 ಕಿಲೋಮೀಟರ್ ಹಿಂದನೇ ಇದು ಗೊತ್ತಾಗಿರ್ತೈತಿ. ಪಟ್ಟನ ತಾನು ಕೆಲಸ ಮಾಡಕ್ ಚಾಲು ಮಾಡ್ತೈತಿ. ನಿನ್ನಿನೂ ಇದು ಹಿಂಗ ಕೆಲಸ ಮಾಡೈತಿ. ಸುದರ್ಶನ ಚಕ್ರ ನಿನ್ನೆ ಯಾವ ರೀತಿ ಕೆಲಸ ಮಾಡೈತಿ ಅಂತ ನಾವು ನೋಡಿದ್ವಿ. ಪಾಕಿಸ್ತಾನದಿಂದ ಎಷ್ಟು ಪ್ರಮಾಣದಾಗ ಮಿಸೈಲ್ಸ್ ಬಂದ್ರು ಪಟಾಪಟ ಹೊರದು ಉಳಿಸ್ತು, ಎಷ್ಟ ವಿಮಾನಗಳು ಬಂದ್ರು ಹೊಡೆದ ಉಳಿಸ್ತು. ಆಮೇಲೆ ಡ್ರೋನ್ ದಾಳಿ ಅಂತೂ ಇದಕ್ಕೆ ಲೆಕ್ಕ ಅಲ್ಲ. ಹಿಂಗ ಊದ್ತೀವಲ್ಲ ಉಫ್ ಅಂತ ಹಂಗ ಊದ್ದಂಗ್ ಮಾಡಿ ಎಲ್ಲಾನು ನಾಶ ಮಾಡಾಕ್ತು. ಇದನ್ನ ನಾವು ರಷ್ಯಾ ಅತಿಕ ಖರೀದಿ ಮಾಡೀವಿ. ನಾವು ಈ ಒಂದು ಕಾರಣಕ್ಕಾಗಿ ರಷ್ಯಾಗ ಥ್ಯಾಂಕ್ಸ್ ಹೇಳಾಕ ಬೇಕ್ರಿ. ಇನ್ನ ಸುದರ್ಶನ್ ಚಕ್ರ ಜೊತೆಗೆ ನಿನ್ನೆ ನಮಗ ಆಕಾಶ್ ತೀರ್ನು ಬಹಳ ಕೆಲಸ ಮಾಡೈತಿ. ಅದನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಐತಿ. ಅದು ಭಾರತದಾಗ ನಿರ್ಮಾಣ ಆಗೈತಿ. ನಮ್ಮ ಬೆಂಗಳೂರು BEL ಒಳಗ ರೆಡಿ ಮಾಡ್ಯಾರ. ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅವ್ರು ಇದನ್ನ ರೆಡಿ ಮಾಡ್ಯಾರ. ಇದನ್ನು ಸುದರ್ಶನ್ಗ ಪೈಪೋಟಿ ಕೊಡ್ತೈತ್ರಿ. ಇದನ್ನ ಆತ್ಮನಿರ್ಭರ ಭಾರತದ ಅಡಿ ಒಳಗ ನಿರ್ಮಾಣ ಮಾಡಿ ನಿನ್ನೆ ಫೀಲ್ಡ್ ಇಳಿಸ್ಬಿಟ್ಟಿದ್ರು. ಇದು ಏನ್ ಕಡಿಮೆ ಇಲ್ರಿ, ಪಾಕಿಸ್ತಾನಕ್ಕೆ ಚಳಿ ಜ್ವರ ಬಿಡಿಸೋದ್ರಾಗ ಮುಂದಿತ್ತು. ಇದನ್ನು ಸೆನ್ಸಾರ್ ಬೇಸ್ ಆಗಿ ವರ್ಕ್ ಮಾಡ್ತೈತಿ. ಹೆಂಗ್ ಸುದರ್ಶನ್ ಚಕ್ರದಾಗ ರಾಡಾರ್ ಇದ್ವಲ್ಲ, ಇದ್ರೊಳಗೂ ರಾಡಾರ್ ವ್ಯವಸ್ಥೆ ಐತಿ. ಇದನ್ನು 3D ಬೇಸ್ ವರ್ಕ್ ಮಾಡ್ತೈತಿ. ಇದಕ್ಕೂ ದಾಳಿ ಯಾವ ದಿಕ್ಕಿಂದ ಬರ್ತೈತಿ ಅನ್ನೋದು ಮೊದಲ ಗೊತ್ತಾಗ್ತೈತಿ. ಆಮೇಲೆ ಸಮುದ್ರ ಮಟ್ಟದಿಂದನೂ ಏನೋ ಒಂದು ಬರಾಕತ್ತೈತೆ ಅಂದ್ರೆ ಇದಕ್ಕೆ ಅದೂ ಗೊತ್ತಾಗ್ತೈತಿ. ಅಂದ್ರೆ ಇದು 4 ದಿಕ್ಕಿನಿಂದ ಎಟ್ ಎ ಟೈಮ್ ಅಬ್ಸರ್ವ್ ಮಾಡಿ ಇಲ್ಲಿಂದ ದಾಳಿ ಆಗತ್ತೈತೆ ಅನ್ನೋ ಸಿಗ್ನಲ್ನ ಕೊಡ್ತೈತಿ. ಸ್ವಯಂ ಚಾಲಿತವಾಗಿ ದಾಳಿಯನ್ನ ತನ್ನಷ್ಟಕ್ಕೆ ತಾನ ಆರಂಭ ಮಾಡ್ಕೋತೈತಿ. ನಿನ್ನೆ ಆಕಾಶ್ ತೀರ್ನು ತನ್ನ ಕೈ ಚಳಕ ತೋರಿಸ್ತು. ಪಾಕಿಸ್ತಾನ ಗೂಡ್ ಸೇರ್ಕೊಳಕ ಒಂದು ಕಾರಣ ಆತು. ಪಾಪಿ ಪಾಕಿಸ್ತಾನಕ್ಕ ನಮ್ಮ ಭಾರತ ಆತ್ಮನಿರ್ಭರ ಭಾರತ ಆಗೈತಿ ಅನ್ನೋದು ಗೊತ್ತಿರಲಿಲ್ಲ ಅನ್ನಿಸ್ತೈತಿ. ಅದ್ಯಾವುದೋ ಚೀನಾ ಸೆಟ್ ಹಿಡ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂತು. ಅದನ್ನು ಚೀನಾದವ್ರು ಏನು ಕೊಟ್ಟಾರ ಹೇಳ್ರಿ, ಏರ್ ಡಿಫೆನ್ಸ್ ಸಿಸ್ಟಮ ಕೊಟ್ಟಾರ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿರ್ಬೇಕು, ನಮ್ದು ಹೆಂಗೆ ಕೆಲಸ ಮಾಡ್ತೀರಿ ಸುದರ್ಶನ್ ಚಕ್ರ 600 ಕಿಲೋಮೀಟರ್ ಹಿಂದನ ಗ್ರಹಿಸಿ ಎಲ್ಲ ಬ್ಲಾಸ್ಟ್ ಮಾಡ್ತು. ಆದ್ರೆ ಇದೇನು ಮಾಡ್ತೀವಿ ಹೇಳ್ರಿ, ಚೀನಾ ಸೆಟ್ಟ ಕೂತಲ್ಲೇ ಕೂತಿತ್ತು. ಒಂದು ಮಿಸೈಲ್ ಬಂದು ಆ ಏರ್ ಡಿಫೆನ್ಸ್ ಸಿಸ್ಟಮ್ನ ಬ್ಲಾಸ್ಟ್ ಮಾಡ್ತು. ಅಂದಾಜು ಮಾಡ್ರಿ ಅದು ಎಂಥ ಚೀನಾ ಸೆಟ್ ಇರಬೇಕು. ಬರೀ ಮೊಬೈಲು ಇಂಥವು ಸಣ್ಣ ಪುಟ್ಟ ಇದ್ರೊಳಗೆ ಅಷ್ಟ ಚೀನಾ ಸೆಟ್ ಭಾಳ ಹಲ್ಕಾ ಹಾಕಿರ್ತೈತಿ, ಡಿಫೆನ್ಸ್ ಒಳಗೆ ಚಲೋ ಹಾಕಿರ್ತೈತೇನೋ ಅಂತಂದು ಇತ್ತು. ಪಾಕಿಸ್ತಾನ ಯುದ್ಧ ಮಾಡಕ್ಕೆ ಬಂದ ಮೇಲೆ ಚೀನಾ ಸೆಟ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಯ್ತು. ಈಗ ಪಾಕಿಸ್ತಾನಕ್ಕೂ ಅರ್ಥ ಆಗತೈತಿ ಭಾರತದವ್ರು ಯಾಕೆ ಚೀನಾ ಸೆಟ್ ಅಂತಾರ, ಚೀನಾ ಸೆಟ್ನ ಬ್ಯಾನ್ ಮಾಡ್ಯಾರ ಅಂತ. ಆದ್ರೂ ಬುದ್ಧಿ ಬರಂಗಿಲ್ಲ. ಇನ್ನ ಚೀನಾ ಸಾಮಾನು ತೊಗೊಂಡು ಬರ್ತಾರ ಅವ್ರ ಯುದ್ಧಕ್ಕೆ. ಅವ್ರು ಯಾರಿಗೆ ಚಲೋ ಮಾಡಿದ್ರು ನಮಗಂತರೂ ಗೊತ್ತಿಲ್ಲ. ಆದ್ರೆ ಚೀನಾ ಸೆಟ್ಟ ನೋಡ್ರಿ, ಅದೇನ ಆಗಿಲ್ರಿ. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ. 3ನೇ ದಿನಕ್ಕೆ ನಡೆದೈತಿ, ಯುದ್ಧ ಆರಂಭ ಐತಿ.
ಪಾಕಿಸ್ತಾನ ದಾಳಿ ಮಾಡಿದ್ರೆ ನಮ್ಮವ್ರು ಪ್ರತಿದಾಳಿ ಮಾಡಿ ಉತ್ತರ ಕೊಟ್ಟ ಸುಮ್ ಕುಂದ್ರಸಾಕತ್ತಾರ. ಅವ್ರು ಇನ್ನ ತನಕನೂ ಇದನ್ನ ಬಿಡಂಗಿಲ್ಲ, ನಾವು ಇನ್ನ ಯುದ್ಧ ಮಾಡ್ತೀವಂದ್ರ ಮಾಡ್ರಿ. ಈಗ ಬಿಕಾರಿ ಅದಿರಿ, ಇನ್ನ ಬಿಕಾರ ಆಗೋ ತನಕ ನೀವು ಯುದ್ಧ ಮಾಡ್ಕೋತಾ ಇರ್ರಿ. ಆದ್ರ ಉತ್ತರ ಮಾತ್ರ ಒಂದಕ್ಕಿಂತ ಒಂದು ಚಂದ ನಮ್ಮ ಭಾರತೀಯ ಸೇನೆ ಕೊಡ್ತೈತಿ. ಸುದರ್ಶನ ಚಕ್ರ ನಮ್ಮ ಕಡೆ ಐತೆ ಅನ್ನೋದನ್ನ ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.